ಇಲ್ಲಿ ದಿನ ಬರ್ತಕ್ಕಂಥ ದತ್ತನ ಭಕ್ತರು ಬಹಳ ಭಕ್ತಿಯಿಂದ ಬೆಳಗಿನ ಜಾವ 4 ಗಂಟೆಗೆ ಬಂದು ಈ ಅಶ್ವತ್ಥನಾರಾಯಣದ ಪ್ರದಕ್ಷಿಣೆಯನ್ನು ಮಾಡ್ತಾರೆ. ಅವ್ರಿಗೆ ಮನಸ್ಸಿನ ಬಯಕೆಗಳು ಈಡೇರ್ತಾವು. ಯಾರೂ ಇಂಥದಕ್ಕೆ ಇಲ್ಲ ಅನ್ನಂಗಿಲ್ಲ, ತಮ್ಮ ಸೇವೆಯನ್ನು ಬಂದು ಮಾಡ್ತಾರೆ. ಈ ದೇವಸ್ಥಾನ ಮೂರು ಪುರುಷ ಸ್ಥಾಪನಾ ಮಾಡಿದವರು ನರಸಿಂಹಗೌಡ ಪಾಟೀಲ್ ಅಂತೇಳಿ. ಇವರು ದತ್ತ ಉಪಾಸಕರು. ಇವರು ಪ್ರತಿ ವರ್ಷ ಗಾಣಗಾಪುರಕ್ಕೆ ಪಾದಯಾತ್ರೆ ಹೋಗ್ತಿದ್ರು. ಹಂಗೆ ಹೋದಾಗ ಒಂದು ವರ್ಷ ಆ ಗಾಣಗಾಪುರದಾಗ ಇದ್ದಾಗ ದತ್ತಾತ್ರೇಯ ಅವ್ರಿಗೆ ದರ್ಶನ ಕೊಟ್ಟು, ಈ ಪ್ರತಿ ವರ್ಷ ಇಲ್ಲಿ ಯಾಕೆ ಬರ್ತಿಪ್ಪ, ನಾ ಅಲ್ಲೇ ಇದ್ದೀನಿ, ನೀನು ಅಲ್ಲಿ ಮಲಗಿಸಿಕಾದ ನೀ ಇಲ್ಲಿ ಬಂದ್ರೆ ಏನು ಉಪಯೋಗ ಇಲ್ಲ, ನೀವು ಹೋಗಿ ಅದನ್ನು ಉದ್ಧಾರ ಮಾಡೋದ ಅಂತ. ಅವ್ರು ಬಂದು ಇಲ್ಲೆಲ್ಲ ತೆಗೆದು ನೋಡಿದಾಗ ಅವ್ರಿಗೆ ಮೂರ್ತಿ ಸಿಕ್ತು. ಮೂರ್ತಿ ಸಿಕ್ಕ ಮೇಲೆ ಇವನ್ನೆಲ್ಲ ಗುಡಿ ಎಲ್ಲ ಇವನ್ನ ಕಟ್ಟಿಸಿ ಒಂದು ಸ್ಥಿತಿಯೊಳಗೆ ತೊಗೊಂಬಂದು ಪ್ರತಿ ವರ್ಷ ಇಲ್ಲಿ 4 ಹಬ್ಬನ ಆಚರಣೆ ಮಾಡ್ಕೊತ ಬಂದರು. ದತ್ತ ಜಯಂತಿ, ಗುರುಪೂರ್ಣಿಮಾ, ನರಸಿಂಹ ಜಯಂತಿ, 4 ಮಾಡ್ಕೊತ ಬಂದು ಅಂದಂಗೆ ಇವರು ಒಂದು ಸ್ಥಿತಿವಂತರು ಆದ್ರೆ ಅವಾಗ. ಇಲ್ಲಿ ನಾಗದೇವತೆ ಅದ. ಆ ನಾಗದೇವತೆನೂ ಸಹ ಅದಕ್ಕೂ ಪ್ರದಕ್ಷಿಣೆ ಹಾಕ್ತಾರೆ. ನಾಗ ಹೋಮಕ್ಕೆ ಇದು ಮಾಡ್ತಾರೆ. ಸತತ ಭಕ್ತರ ಬೆಳಗಿನ 4 ಗಂಟೆಯಿಂದ ಸಾಯಂಕಾಲ 6 ಜನ ಬಂದು ಹೋಗುವಂಥ ಸ್ಥಳ ಇದು. ಅಂದಾಜು ಎಷ್ಟು ವರ್ಷಗಳ ಹಿಂದಿನ ದೇವಸ್ಥಾನ ರೀ ಇದು? ಈ ಸದ್ಯ ಇದು ನನ್ನ ಲೆಕ್ಕಕ್ಕೆ 126ನೇ ವರ್ಷದ್ದು ಈ ಸದ್ಯ ನಡೆಯೋದು. 1916ನೇ ಇಸ್ವಿ ಒಳಗೆ ಇದನ್ನ ಶತಮಾನೋತ್ಸವವನ್ನು ನಾವು ಎಲ್ಲರೂ ಕೂಡಿ ಆಚರಿಸಿದ್ವಿ. ಅವಾಗ ಸಿಂಗೇರಿ ಮಠ ಸ್ವಾಮಿಗಳು ಕರ್ಕೊಂಡ್ಬಂದು ಆಚರಣೆ ಮಾಡಿ, ಅವ್ರು ಸಿಂಗೇರಿ ಮಠ ಸ್ವಾಮಿಗಳು ಇದು 3 ದಿನ ಇಲ್ಲೇ ವಾಸ್ತವ ಇದ್ದರು ಶತಮಾನೋತ್ಸವಕ್ಕೆ. ಹೌದು, ಶತಮಾನೋತ್ಸವಕ್ಕೆ. ಅವಾಗ 3 ದಿನ ಇಡೀ ಊರಿಗೆ ಅನ್ನ ಸಂತರ್ಪಣೆ ಹಾಕಿ ಎಲ್ಲ ವಿಜೃಂಭಣೆಯಿಂದ ಒಂದು ಕಾರ್ಯಕ್ರಮ ಮಾಡಿದ್ವಿ. ಅವಾಗ ಆಮೇಲೆ ಸ್ಥಿತಿವಂತ ಆದರು, ಅವ್ರ ಮಕ್ಕಳು ಎಲ್ಲ ಆದರು. ಆದ್ರೆ ಗುಡಿ ಹಂಗದ. ಈಗ ಗುಡಿ ಉದ್ಧಾರ ಆಗಲಿಲ್ಲ, ಮಕ್ಕಳು ಉದ್ಧಾರ ಆಗ್ಯದ. ಈ ಮಂತಂದವ್ರಿಗೆ ದತ್ತಪ್ಪನ ಒಂದು ಬುದ್ಧಿ ಕೊಟ್ಟು ಇದ್ರ ಉದ್ಧಾರ ಇನ್ನೂ ಸ್ವಲ್ಪ ಉದ್ಧಾರ ಮಾಡಲಿ ಎಂಬುದು ನಮ್ಮ ಆಶೆ ಅಷ್ಟೆ. ಜುಲೈ 20ನೇ ತಾರೀಕು ಟ್ರಸ್ಟ್ನವರು ಎಲ್ಲರೂ ಸಮಸ್ಯೆಗೆ ಬಂದು ದತ್ತದ ಅನುಗ್ರಹಕ್ಕೆ ಪಾತ್ರ ಆಗಬೇಕು. ಅವತ್ತೊಂದೆಲ್ಲ ಕೂಡಿ ಒಂದು ಗುಡಿ ಸಲುವಾಗಿ ಒಂದು ವಿಚಾರ ಮಾಡೋದದ. ಅದಕ್ಕಷ್ಟು ತಪ್ಪದೆ ಬರಬೇಕು.